ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ನಮ್ಮ ಮನನ ಬರ್ಡೇ ಐತಿ. ಇವತ್ತು May 27. ಅದಕ್ಕೆ ಅವ್ನ ಸಂಬಂಧ ಕೇಕ್ ತರಿಸಿ ಅವ್ನು ಸೆಲೆಬ್ರೇಷನ್ ಮಾಡೋಕತ್ತೀನಿ. ಯಾಕಂದ್ರೆ ನಾನು ಬಾಗೇಡಿಗೆ ಹೋಗ್ಬೇಕಂದ್ರೆ ಆಗಲ್ಲ ನೋಡ್ರಿ. ಯಾಕಂದ್ರೆ ಮನೆ ಹೋಗಿ ಬಂದಿನಿ, ಲೀವು ಸಿಗಂಗಿಲ್ಲ. ನಾಳೆ ಮಂಗಳವಾರ ಐತಿ. ಆಮೇಲೆ ನಮ್ಮೊಂದು ಚಿನ್ನು ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ. ಹಾಗಾಗಿ ದಿವ್ಯಾನು ಆ ಕಡೆ ಮಾರ್ಕೆಟಿಗೆ ಹೋಗ್ಯಾಳ. ಈ ಕಡೆ ಧನುಷನು ಕಾಲೇಜ್ಗೆ ಹೋಗ್ಯಾನ. ನಾನು ಒಬ್ಬಕ್ಕೆ ಆಗ್ಬಿಟ್ಟಿನಿ. ಕೇಕ್ ತರಕ್ಕೆ ಹೊಂಟಿ ನೋಡ್ರಿ. ಈಗ ಪಟ್ ಹೋಗಿ ಕೇಕ್ ತೊಗೊಂಬಂದು ನಮ್ಮ ಅನ್ನ ಬರತ್ತಾನೀಗ ಆಲ್ರೆಡಿ. ಬರೋದಾಗ ಸರ್ಪ್ರೈಸ್ ಕೇಕ್ ಸೆಲೆಬ್ರೇಷನ್ ಮಾಡೋಕೆ ಕೇಕ್ ಕಟ್ ಮಾಡಿಸ್ಬೇಕಂತ ಮಾಡೀನಿ. ಬರೀ ಪಟ್ ರೆಡಿಯಾಗಿ ಕೇಕ್ ತೊಗೊಂಬರು. ಮತ್ತು ರೆಡಿಯಾಗಿ ನಾ ಹೋಗಿ ಕೇಕ್ ತರ್ಬೇಕಂತ ಮಾಡಿದೆ. ಆ್ಯಕ್ಚುಲಿ ನಮ್ಮ ಅನ್ನ ಫೋನ್ ಮಾಡಿದೆ ಈಗಷ್ಟ ಬರಾತಿನಿಗೆ ಬಂದು ಜಲ್ದಿ ಹೋಗ್ತೀನಂತಂದ. ಹಾಗಾಗಿ ಧನುಷ ಕಾಲೇಜ್ಗೆ ಹೋಗಿ ಬರಾಕತ್ತಿದ್ದ. ಅವನಿಗೆ ಫೋನ್ ಹಚ್ಚಿ ಬರ ಕೇಕ್ ತೊಗೊಂಬ ಅಂತೇಳಿ ನೋಡಿ ನಮ್ಮ ಅನ್ನ ಬಂದನ. ಅವನಿಗೆ ಸ್ವಲ್ಪ ನಾಷ್ಟ ಮಾಡತ್ತೀನಿ. ನಾಷ್ಟ ಮಾಡೋದಾಗನ ಕೇಕ್ ಕಟ್ ಮಾಡ್ತೀವಿ. ಬರೀ ನಾಷ್ಟ ಮಾಡತ್ತೀನ. ಹಾಗಾಗಿ ಮ್ಯಾಗಿ ಮಾಡಾಕಿಟ್ಟಿನಿ. ಬರೀ ಮ್ಯಾಗಿ ಮಾಡೋದಾಗನ ಅವನಿಗಿಷ್ಟು ಕೇಕ್ ಕಟ್ ಮಾಡೋ. ಮತ್ತು ನೋಡಿ ನಾಷ್ಟ ರೆಡಿ ಆಯಿತು. ಅವ್ರಿಗೆ ಹಾಕಿ ಕೊಡು ಬರ್ರಿ. ಈಗ ನೋಡ್ರಿ ನಮ್ಮ ಮನೆ ನಾಷ್ಟ ಹಾಕಿ ಕೊಟ್ಟಿನಿ. ಮುತ್ತು ಅವರು ತಿನ್ನತ್ತಾರ. ಶಿಲ್ಪ ನೋಡ್ರಿ ಮಾತಾಡ್ಕೊಂಡು ಕೂತಾ ಹಾಗೆ. ಈಗ ನೋಡ್ರಿ ನಾಷ್ಟ ಆಯಿತು. ಚಾ ಮಾಡತ್ತೀನಿ. ಚಾ ಕುಡಿ ಬರ್ರಿ. ಈಗ ಅವ್ರು ಕಾಫಿ ಮಾಡಿಕೊಟ್ಟೆ ನಮ್ಮ ಮನ್ಯಾಗ. ನಾವು ಚಾ ಕುಡಿಬೇಕಾದ್ರೆ ಚಾ ಮಾಡತ್ತೀವಿ. ನೋಡ್ರಿ ನಾನು ರೆಡಿ ಆದೆ. ರೆಡಿಯಾಗಿ ಕೇಕ್ ಅದೆಲ್ಲ ರೆಡಿ ಮಾಡತ್ತೀವಿ. ಸಿಂಪಲ್ ಆಗಿ ಇಲ್ಲೇ ಒಂದು ಕಟ್ ಮಾಡಿದ್ರೆ ಅಂತೇಳಿ. ಯಾಕಂದ್ರೆ ಡ್ಯೂಟಿ ಐತೆ ನೋಡಿ. ಡ್ಯೂಟಿಗೆ ಹೋಗ್ಬೇಕು. ಇನ್ನೂ ದಿವ್ಯಾ ಧನುಷ್ ಬರಲಾಗ್ಯಾರ. ವೇಟ್ ಮಾಡಿ ಸಾಕಾಯ್ತು. ಅದಕ್ಕೆ ಸುಮ್ಮನೆ ನಾವೇ ಕಟ್ ಮಾಡ್ಬೇಕಂತೇವೆ. ಧನುಷ್ ಇನ್ನೊಂದು 5 ನಿಮಿಷ ತರ್ಕೋ ಲಾಸ್ಟ್ ಬರ್ತೀನಿ ಅನ್ನತ್ತಾರ. ನೋಡೋಂಬರಿ ಇನ್ನೊಂದು 5 ನಿಮಿಷ ಲಾಸ್ಟ್ ವೇಟ್ ಮಾಡಿಬಿಟ್ಟು ಕಟ್ ಮಾಡ್ಬೇಕಂತ. ಯಾಕಂತ ತಿರುಗಿ ನೋಡ್ರಿ ಈಗ 15 ನಿಮಿಷ ಉಳಿದೈತಿ. 2 ಗಂಟೆಗೆ ಮತ್ತೆ ನಾನು ಡ್ಯೂಟಿಗೆ ಹೋಗ್ಬೇಕು. ಬರ್ರಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಹೋಗಲ್ ಮಾಮನ ಹತ್ರ ಹೋಗು. ಅನ್ನ ನೋಡಿ ನಮ್ಮ ಅನ್ನಾಗೊಂದು ನನ್ನ ಕಡೆಯಿಂದ ಬರ್ತಡೇಗೆ ಸ್ಮಾಲ್ ಗಿಫ್ಟ್ ಟೈಟನ್ ವಾಚ್ ತೊಗೊಂಡಿದ್ದೆ. ಏನು ತೊಗೋಬೇಕಂತ ಹುಡುಗರಿಗೆ ಗೊತ್ತೇ ಆಗಂಗಿಲ್ಲ ನೋಡು. ಹುಡುಗಿರಿಗಾದ್ರೆ ಏನೇನ್ರೆ ತೊಗೋಬೋದು. ಬಟ್ ಹುಡುಗರಿಗೆ ಏನು ತೊಗೊಳಕ್ಕಾಗಲ್ಲ ನೋಡ್ರಿ. ಅದಕ್ಕೆ ಸುಮ್ಮನೆ ವಾಚ್ ಇರಲಿ ಅಂತ ವಾಚ್ ತೊಗೊಂಡೆ. ವಾಚ್ ಕೊಡ್ಸಿದಿಲ್ಲ ಎಷ್ಟು ದಿನ ಆಯ್ತು ಅಂತೇಳಿ. ಆಮೇಲೆ ಶಿಲ್ಪಾನು ಬಂದ ನೋಡ್ರಿ ಕೇಕ್ ಕಟ್ ಮಾಡೋಕೆ. ಆಕಿನೂ ಇಲ್ಲೇ ಇದ್ಲು. ಆಕಿನೂ ಗಿಫ್ಟ್ ತೊಗೊಂಬಂದಾಳ ಮನ್ನಾಗೊಂದು. ಏನಂತ ಈಗ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತಾಳೆ ನೋಡ್ರಿ. ನಿಮಗೆಲ್ಲ ಅನ್ನನೇ ತೋರಿಸ್ತಾನೆ ಓಪನ್ ಮಾಡಿ. ನಾವೆಲ್ಲರೂ ಕೂಡ ಬೆಳೆದಿವಲ್ಲ, ಹಾಗಾಗಿ ಎಲ್ಲರೂ ಫುಲ್ ಕ್ಲೋಸ್ ನೋಡ್ರಿ. ಅಲ್ಲೇ ಮನೆ ಮುಂದೆ ಇದ್ದಿದ್ದಾಯಿತು. ಅಲ್ಲೇ ತವ್ರ ಮನೆಯೊಳಗೂ ಮನೆ ಮುಂದೆ. ಈಗ ನೋಡ್ರಿ ಇಲ್ಲಿ ಗಂಡ ಮನೆಯೊಳಗೂ ಇಲ್ಲೇ ಬಂದಾಳ. ಹಾಗಾಗಿ ಇಲ್ಲೇ ಬರ್ಡೇ ಕೇಕ್ ಕಟ್ ಮಾಡತ್ತಿದ್ದೀವಿ ಅಂತೇಳಿ ಆಕಿನೂ ಬಂದು ಅವನಿಗೆ ಗಿಫ್ಟ್ ತೊಗೊಂಡಾಳ. ನೋಡ್ರಿ ಏನೈತೆ ಗಿಫ್ಟ್ ಅಂಥೇಳಿ ಓಪನ್ ಮಾಡಾಕತ್ತ. ನನ್ನ ನೋಡಮ್ ಗೆಸ್ ಮಾಡಿರಿ ಏನೈತೆ ಅಂಥೇಳಿ. ಜಾಸ್ತಿ ಜನ ಅಂದ್ಕೊಂಡಿರ್ಬೋದು ಡಾಲ್ ಅಂಥೇಳಿ. ಬಟ್ ಡಾಲ್ ಅಂತೂ ಅಲ್ಲ. ಅದನ್ನು ನೋಡಿದ್ರೆ ಪ್ಯಾಕಿಂಗ್ ನೋಡಿದ್ರೆ ಹಂಗೆ ಅನ್ನಿಸ್ತೈತಿ. ನೋಡ್ರಿ ಓಪನ್ ಮಾಡಾಕತ್ತಾನ ಏನಂತೇಳಿ. ನೋಡ್ರಿ ನೀವೇ ಫೈನಲಿ ಗಿಫ್ಟ್ ಓಪನ್ ಆಯಿತು. ಈಗ ನೋಡ್ರಿ ಫೈನಲಿ ಗಿಫ್ಟ್ ಏನಂತ ಗೊತ್ತಾಯ್ತಲ್ಲ ಎಲ್ಲರಿಗೂ. ಪಿಲ್ಲೋ ನೋಡ್ರಿ, ಮ್ಯಾಜಿಕ್ ಪಿಲ್ಲೋ. ಅಂದ್ರೆ ಈ ಸೈಡ್ ಇದು ಮಾಡಿದ್ರೆ ಇದಾಗುತ್ತದು, ಚೇಂಜ್ ಆಗುತ್ತೆ ಫೇಸ್. ನೋಡ್ರಿ ಇದು ಫೋಟೋ ಫ್ರೇಮ್ ಹಾಕಿಸಿ ದಿವ್ಯಾನು ನಂಗೆ ಗಿಫ್ಟ್ ತರಕ್ಕೆ ಹೋಗಿದ್ಲಲ್ಲ ಅವಾಗ ಮಾಡಿಸಿದ್ಲು ನೋಡ್ರಿ ಶಿಲ್ಪ. ನೋಡಿದೆಲ್ಲ ಮ್ಯಾಂಗ್ ಮಾಡಿದ್ರೆ ಆಲ್ರೆಡಿ ನೋಡಿರ್ಬೇಕು ನೀವು. ನಂದು ಪ್ರಿವಿಯಸ್ ವ್ಲಾಗ್ ಒಳಗೆ ಧನುಷಿಗೆ ದಿವ್ಯಾ ಕೊಟ್ಟಿದ್ಲು. ಆಮೇಲೆ ನಮ್ಮ ಆಶಾ ಏನೈತಿ ಅವ್ರ ಹಸ್ಬೆಂಡ್ಗೆ ಕೊಟ್ಟಿದ್ಲು. ಅದೇ ಥರ ನೋಡ್ರಿ ಮ್ಯಾಜಿಕ್ ಪಿಲ್ಲೋ. ಪೂರ ಈ ಥರ ಎಲ್ಲ ಮಾಡಿದ್ರೆ ಫುಲ್ ಮಿಂಚಾಗುತ್ತೆ. ಕೆಳಗಡೆ ಮಾಡಿದ್ರೆ ಏನೈತಿ ಫೋಟೋ ಬರ್ತೈತೆ ನೋಡ್ರಿ. ಲಾಸ್ಟ್ ಟೈಮ್ ಅವನ್ನ ನೋಡಿದ್ದ ಏನೋ ಇಷ್ಟ ಆಗೈತೆ ಅಂದಿದ್ದ. ಅದಕ್ಕೆ ಅದನ್ನು ಕೆಡಿಸ್ಕೊಂಡಿದ್ಲಕ್ಕಿ. ಹಾಗಾಗಿ ಇದೇ ಇರಲ್ಲ ಅಂಥೇಳಿ ಮಾಡಿಸಿದ್ವಿ ನೋಡ್ರಿ.
ಈ ಫುಲ್ ಕೆಳಗೆ ಮಾಡಿಬಿಟ್ರೆ ಫೋಟೋ ಬರ್ತೈತಿ. ಫೋಟೋ ಮಾತ್ರ ಮಸ್ತ್ ಕುದಿತ್ತು, ಪಿಲ್ಲೋ ಮಸ್ತ್ ಕಾಣತ್ತಿತ್ತು ನೋಡ್ರಿ. ಅಂದ್ರೆ ಅದು ಪಿಲ್ಲೋಗೂ ಸೂಟ್ ಆಗಿತ್ತು ಅದು ಫೋಟೋ ನೋಡ್ರಿ. ತನು ಇಷ್ಟು ಶಿಲ್ಪಾನ್ ಮಗಳು ತನು ನೋಡ್ರಿ, ತನುಗೆ ತಿನ್ಸಾತಾಳ ಕೇಕ. ಇದು ನೋಡ್ರಿ ನಮ್ಮ ತಂಗಿಗೆ ಗಿಫ್ಟ್, ಸಿಲ್ವರ್ ರಿಂಗ್ ತರ್ಸ್ಯಾಳ ನಮ್ಮ ತಂಗಿ ನಮ್ಮ ಅಣ್ಣಾಗ. ಬರ್ಡೇ ಗಿಫ್ಟ್ ನೋಡ್ರಿ ಇದು. ಆ್ಯಕ್ಚುಲಿ ಅವನಿಗೆ ಹೇಳಿದ್ವಿ ಒಂದು ರಿಂಗ್ ಆರಿಸು ಅವ್ರ ಹಸ್ಬೆಂಡಿಗೆ ಬೇಕಾದಂತೇಳಿ, ಬಟ್ ಅವನಿಗೆ ಗೊತ್ತೇ ಇಲ್ಲ ನಮ್ಗೆ ಅಂತೇಳಿ ಹಾಗೆ ಚಾಯ್ಸ್ ಮಾಡಿದ್ದ ನೋಡ್ರಿ. ಫೈನಲಿ ಧನುಷ್ ಇಷ್ಟು ಕೇಕ್ ತಿನ್ಸಾಕತ್ತಾನ. ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ಡ್ಯೂಟಿ ಟೈಮಿಗೆ ಹೊಂಟಿ ನೋಡ್ರಿ. ಬರೀ ಟೈಮ್ ಆಗಿತ್ತು ಆಲ್ರೆಡಿ 2:30 ಆಯಿತು. ಈಗ ನೋಡ್ರಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ಮ ಅಣ್ಣನೂ ಆ ಕಡೆ ಹೊಂಟ ನೋಡ್ರಿ. ಮುತ್ತು ನಮ್ಮ ಅಣ್ಣ ಕೂಡ ಅವ್ರ ಕಡೆ ಡ್ಯೂಟಿಗೆ ಹೊಂಟ್ರಿ. ಈಗ ನಾನು ಡ್ಯೂಟಿಗೆ ಹೊಂಟಿ ನೋಡ್ರಿ. ಬರ್ರಿ ನಾ ಡ್ಯೂಟಿ ಕಂಟಿನ್ಯೂ ಮಾಡುವಂತ ನೆಕ್ಸ್ಟ್ 9 ಗಂಟೆಗೆ ಸಿಗ್ತೀನಿ. ಈಗ ನೋಡ್ರಿ ಡ್ಯೂಟಿಗೆ ಹೋಗಿ ಬಂದೆ. ಪೇಷಂಟ್ ಹತ್ರ ಫುಲ್ ಅದಾವ, ಫುಲ್ ಸುಸ್ತಾಗ್ಬಿಡ್ತು ನೋಡ್ರಿ. ಈ ಕಡೆಯಿಂದ ನಮ್ಮ ಮನೇಲಿ ಬರ್ಡೇ ಮಾಡಿ ಹೋದ್ಮ್ಯಾಗ ಹೊಟ್ಟೆ ಪುರ್ಸತಿ ಸಿಗಲಿ. ಹೆಂಗೆ 9 ಗಂಟೆ ಆದ ಗೊತ್ತೇ ಆಗಲಿ ನೋಡ್ರಿ. ಬಂದೆ ಈಗ ಜಸ್ಟ್ ಬಂದು ಪುರುಷಪ್ಪಾಗಿ ನೋಡ್ರಿ. ಇನ್ನೇನು ಊಟ ಮಾಡೋ ಸಿಗ್ತು ಅಂತ.